ಚಿನ್ನವನ್ನ ಇಡುವಂಥದ್ದು, ವಾಹನವನ್ನ ಕೊಡುವಂಥದ್ದು, ಅಮಾವಾಸ್ಯೆ, ಹುಣ್ಣಿಮೆ, ಚತುರ್ದಶಿಯ ದಿನ ನೀವು ಕೊಡ್ಲಿಕ್ಕೆ ಹೋಗ್ಬೇಕು. ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ಭಗವಂತ, ಇವತ್ತಿಂದ ದುಡಿಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ, ನನ್ನ ಎಲ್ಲಾ ಸಂಕಷ್ಟಗಳು ನಿವಾರಣೆ ಆಗ್ತಾ ಇದೆ ಅಂತ ಪ್ರಾರ್ಥನೆಯನ್ನು ಮಾಡಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ನಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡುತ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರ ನಮನದಲ್ಲಿ ನೆನೆಯುತ್ತಾ ಇವತ್ತಿನ ವಿಶೇಷವಾಗಿರುವಂತಹ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಇನ್ನು ಯಾರೆಲ್ಲ ನಮ್ಮ ಸಂಚಿಕೆಯನ್ನು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡಿಲ್ಲ, ದಯವಿಟ್ಟು ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ನೋಡಿ, ಇವತ್ತು ಒಂದು ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ತುಂಬ ಜನ ಏನು ಮಾಡ್ತಾರೆ ಅಂದರೆ, ಈ ಚಿನ್ನವನ್ನು ಅಡಗಿಡುವಂಥದ್ದು, ವಾಹನವನ್ನು ಅವರ ಕಷ್ಟಕ್ಕಾಗಲ್ಲ ಅಂತೇಳಿ ಅಡವಿಡುವಂಥದ್ದು, ಇದು ಯಾವುದು ಕೂಡ ಮಾಡಬೇಡಿ. ಅಕಸ್ಮಾತ್ ತುಂಬ ಕಷ್ಟ ಇದೆಯಪ್ಪ, ನಾನು ನನ್ನ ಎಲ್ಲ ಸಾಲವನ್ನು ತೀರಿಸ್ಕೊಂಡು ವ್ಯಾವಹಾರಿಕವಾಗಿ ಆಗಬೇಕು ಅಂದರೆ ಬೇಕಾದ್ರೆ ಅದನ್ನು ಮಾರ್ಬಿಡಿ. ಹಣದಿಂದ ನಿಮ್ಮ ಸಮಸ್ಯೆಯನ್ನು ತೀರಿಸ್ಕೊಂಡು ಮತ್ತೆ ಹಣ ಖರೀದಿ ಮಾಡಿ. ಅದನ್ನು ಮನೆಯಲ್ಲಿರುವಂತಹ ವಸ್ತುಗಳು, ಮನೆಯಲ್ಲಿರುವಂಥ ಚಿನ್ನ, ನಿಮ್ಮ ವಾಹನ ನೋಡಿ ಟ್ರಾವೆಲಿಂಗ್ ಮಾಡುತ್ತೆ. ಚಲನೆ ಅಂದರೆ ಮೂವಿಂಗ್ ಅಂತ. ಅಂದರೆ ಓಡಾಡುವ ಲಕ್ಷ್ಮಿ ಯಾವುದು? ನಿಮಗೆ ಧನ ಸಂಪಾದನೆಯನ್ನು ಮಾಡಿಕೊಡುವಂಥದ್ದು, ಐಶ್ವರ್ಯವನ್ನು ಕೊಡುವಂಥದ್ದು, ಆಯ್ತಾ, ಮತ್ತು ನಿಮಗೆ ಒಂದು ಘನತೆಯನ್ನು ಕೊಡುವಂಥದ್ದು ವಾಹನ. ಇಂಥ ವಾಹನವನ್ನೇ ನೀವು ಯಾವಾಗ ಅಡುಗಿಟ್ಬಿಡ್ತೀರೋ ಅದು ಮೂಮೆಂಟ್ ನಿಂತೋಗ್ಬಿಡ್ತು. ಅನ್ನೋನ್ ಪರ್ಸನ್, ನಿಮ್ಮಲ್ಲಿರುವಂತಹ ಲಕ್ಷ್ಮಿಯ ಅನುಗ್ರಹ ಇನ್ನೊಬ್ಬನ ಮನೆಯ ಶೆಡ್ಡಲ್ಲಿ ಧೂಳು ಹೊಡ್ಕೊಂಡು ನಿಂತಿರುತ್ತೆ. ಅವ್ರಿಗೆ ಸಂಪಾದನೆ ಆಗ್ತಿರುತ್ತೆ ನೀವು ಕೊಡೋಂಥ ಬಡ್ಡಿಯಿಂದ. ಆದರೆ ನಿಮ್ಮ ಕತೆ ಹೇಳ್ರಿ, ಮೂಮೆಂಟ್ ಕಮ್ಮಿ ಆಯಿತು, ಆಗ ದರಿದ್ರ ಲಕ್ಷ್ಮಿಯ ಎಂಟ್ರಿ ಆಗುತ್ತೆ. ಅದನ್ನು ತೀರ್ಸ್ಕೊಳಕ್ಕಾಗಲ್ಲ, ಬಡ್ಡಿ ತೀರ್ಸಕ್ಕಾಗಲ್ಲ. ಈ ಬಡ್ಡಿಗೆ ಆ ಬಡ್ಡಿ, ಆ ಬಡ್ಡಿಗೆ ಆ ಬಡ್ಡಿ ಅಂತ ಮಾಡಿಕೊಂಡು ಸಮಸ್ಯೆಗಳಲ್ಲಿ ಸಿಲುಕಿ ಕೊಡ್ತೀರಾ ನೋಡಿ. ಅದಕ್ಕೆ ಇದನ್ನ ಲಕ್ಷ್ಮಿ ತತ್ವದ ಬಂಧನ ಅನ್ನುವಂಥ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾರೆ. ಅಕಸ್ಮಾತ್ ನೀವೇನಾದ್ರೂ ಪದೇ ಪದೇ ವಾಹನವನ್ನ ಅಡವಿಟ್ರೆ, ಮನೆಯಲ್ಲಿರುವಂಥ ಚಿನ್ನವನ್ನ ಅಡವಿಟ್ರೆ ಮನೆಯಲ್ಲಿ ಹಣ ಉಳಿಯೋದಿಲ್ವಂತೆ. ಲಕ್ಷ್ಮಿಗೆ ಅವಮಾನ ಆಗಿ ಮನೆಯಿಂದ ಆಚೆಗೆ ಹೋಗ್ತಾಳೆ. ಮತ್ತೆ ಮನೆಯಲ್ಲಿ ಶಕ್ತಿಯ ಅನುಗ್ರಹ ಆಗೋದಿಲ್ಲ. ಮನೆಯಲ್ಲಿ ಸ್ತ್ರೀಯರ ಕಲಹಗಳು ಜಾಸ್ತಿ ಆಗ್ತದೆ. ಮನೆ ಮಂದಿಯಲ್ಲಿ ಅಶಾಂತಿಗಳು ಜಾಸ್ತಿ ಆಗುವಂಥದ್ದು, ದರಿದ್ರತೆ ಜಾಸ್ತಿ ಆಗುವಂಥದ್ದು, ದೇಹ ಮನಸ್ಸು ವ್ಯವಹಾರಗಳೆಲ್ಲವೂ ಕೂಡ ಕುಗ್ಗುವಂತಹ ಪರಿಸ್ಥಿತಿಗಳು ನಿಮಗೆ ಉಂಟಾಗ್ತದೆ. ಅದಕ್ಕೆ ನೋಡಿ, ಇಡ್ತಾ ಇದ್ರೆ ಇಡ್ತಾನೆ ಇರಬೇಕು. ಆ ಸಮಸ್ಯೆಗಳು ಸಾಲ್ವ್ ಆಗೋದೇ ಇಲ್ಲ. ಒನ್ಸ್ ನೀವು ಧೈರ್ಯ ಮಾಡಿ ಸಂಪಾದನೆಯಲ್ಲಿ ಇರೋದನ್ನ ತಗೊಂಡೋಗಿ ಕೊಟ್ಬಿಟ್ಟು ಇಸ್ಕೊಂಡು ನಾ ಇನ್ನು ಮಾಡಲ್ಲ ಗುಡು, ಎಷ್ಟೇ ಕಷ್ಟ ಆದರೂ ದುಡಿತೀನಿ ಅನ್ನುವಂಥ ನಿರ್ಧಾರಗಳನ್ನು ತೆಗೆದುಕೊಂಡಿರುವಂಥವ್ರು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯಾವುದೋ ಒಂದು ವ್ಯವಹಾರ ಮಾಡಬೇಕು ಅಂತ ಇದ್ದೀನಿ, ಅದು ಅತ್ಯಂತ ಯಶಸ್ಸು ಗಳಿಸ್ತಾ ಇದೆ, ಇದು ಬಿಟ್ರೆ ಅವಕಾಶನೇ ಇಲ್ಲ ಅಂದಾಗ ನೀವು ಏನೋ ಕೊಟ್ಟು ಮಾಡುವಂಥದ್ದು ಬೇರೆ. ಆದರೆ ಪದೇ ಪದೇ ಸಣ್ಣ ಸಣ್ಣ ವಿಷಯಗಳಿಗೂ, ತಿಂಗಳ ಮೇಂಟೆನೆನ್ಸ್ಗಳಿಗೆ, ಮನೆ ಬಾಡಿಗೆ ಕಟ್ಟಲಿಕ್ಕೆ, ಇನ್ನೊಂದು ಯಾವುದೋ EMI ಕಟ್ಟಲಿಕ್ಕೆ, ಮನೇದು ಇನ್ನೊಂದೇನೋ ಮಾಡಲಿಕ್ಕೆ, ಮನೆಗೆ ಇನ್ನೊಂದೇನೋ ತಗೊಂಡೋಗು ಇಡೋದು ಬರೋದು, ವಾಹನ ಮನೇಲಿರುವಂಥ ಲಕ್ಷ್ಮಿನ ತಗೊಂಡೋಗಿ ಅಡಗಿಟ್ಬಿಡುವಂಥದ್ದು, ಈ ರೀತಿಯ ಕೆಲಸಗಳನ್ನು ಮಾಡಬೇಡಿ. ದುಡಿಯುವ ಪ್ರಯತ್ನವನ್ನು ಮಾಡಿ, ಅವಕಾಶಗಳನ್ನು ಜಾಸ್ತಿ ಮಾಡ್ಕೊಳ್ಳಿ, 3 ಅವರ್ ಕೆಲಸ ಜಾಸ್ತಿ ಮಾಡಿ, ಏನೂ ತಪ್ಪಿಲ್ಲ. ಆದರೆ ಈ ರೀತಿಯ ಕೆಲಸಗಳನ್ನು ಮಾಡಬೇಡಿ. ಹೇಳುತ್ತೆ ನೋಡಿ, ನೀವೇನು ಮಾಡಬೇಕು, ಒಂದು ಸಂಕಲ್ಪವನ್ನು ಮಾಡಬೇಕು. ಏನಂತ? ನಾನು ಬಡತನದಿಂದ ಚಿನ್ನ, ವಾಹನ, ವಸ್ತುಗಳನ್ನು ಬೇರೆಯವರ ಬಳಿ ಅಡವಿಟ್ಟು ಹಣವನ್ನು ಪಡೆದಿದ್ದೇನೆ. ಇದರಿಂದ ಲಕ್ಷ್ಮಿ ನನ್ನ ಮನೆಯಿಂದ ದೂರವಾಗುವಂತಾಗಿದೆ. ದಯಮಾಡಿ ನನ್ನನ್ನು ಕ್ಷಮಿಸು. ಈ ಋಣದಿಂದ ನನ್ನನ್ನು ಮುಕ್ತನನ್ನಾಗಿ ಮಾಡು. ಈಗ ನಾನು ಶ್ರದ್ಧೆಯಿಂದ ಸಂಕಲ್ಪವನ್ನು ಮಾಡುತ್ತೇನೆ. ಪುನಃ ನನ್ನ ಮನೆಗೆ ಮಹಾಲಕ್ಷ್ಮಿಯು ಪ್ರವೇಶಿಸಲಿ. ಶ್ರೀ ಸಮೃದ್ಧಿ ಶಕ್ತಿ ಮತ್ತೆ ನನ್ನ ಬಳಿ ನೆನೆಸಲಿ ಅಂತೇಳಿ ನೀವು ಪ್ರಾರ್ಥನೆಯನ್ನು ಮಾಡ್ಕೊಮ್ಮ. ತಪ್ಪು ಮಾಡಿಬಿಟ್ಟಿದ್ದೀನಿ, ಅವಶ್ಯಕತೆಗಳಿಗೋಸ್ಕರ ಮಾಡಿಬಿಟ್ಟಿದ್ದೀನಿ, ದಯವಿಟ್ಟು ಕ್ಷಮಿಸು, ಮತ್ತೆ ನನ್ನ ಮನೆಗೆ ನೀನು ವಾಪಸ್ ಬಾ ಅಂತೇಳಿ ಪ್ರಾರ್ಥನೆಯನ್ನು ಮಾಡಿ
ಓಂ ಶ್ರೀಂ ರೀಂ ಶ್ರೀ ಮಹಾಲಕ್ಷ್ಮೀ ನಮಃ ಅಂತೇಳಿ ಶುಕ್ರವಾರ ಪ್ರಾರಂಭ ಮಾಡಿ 27 ಅಥವಾ 108 ಬಾರಿ 48 ದಿನಗಳ ಕಾಲ ಜಪವನ್ನು ಮಾಡಿ. ಓಂ ನಮೋ ಭಗವತಿ ಋಣಮುಕ್ತೆ ಮಹಾದೇವಿಯೇ ನಮಃ ಅನ್ನುವಂಥ ಮಂತ್ರವನ್ನ ಪ್ರತಿದಿನ 21 ಬಾರಿ ಜಪವನ್ನ ಮಾಡ್ತಾ ನನ್ನ ಋಣವನ್ನ ನೀನು ವಿಮೋಚನೆ ಮಾಡು, ನನ್ನ ಎಲ್ಲ ಋಣಗಳನ್ನ ನೀನು ತೀರಿಸುವಂತಹ ಒಂದು ಶಕ್ತಿಯನ್ನ ಕೊಡು. ಅದಾದ ಮೇಲೆ ಋಣಹರಣ ಷಡಾಕ್ಷರಿಯ ಮಂತ್ರ ಓಂ ಋಣಮೋಚಾಯ ನಮಃ ಈ ಮಂತ್ರವನ್ನ 108 ಅಥವಾ 1008 ಬಾರಿ ಜಪವನ್ನ ಮಾಡ್ತಾ ಬನ್ನಿ. ಇದ್ರ ಜೊತೆಗೆ ನೀವು ಮಾಡಬೇಕಾಗಿರುವಂತದ್ದೇನು, ಒಂದು ಶುದ್ಧವಾದ ಕಳಶದಲ್ಲಿ ಲಕ್ಷ್ಮೀ ಕಳಶವನ್ನ ಇಟ್ಟು ಅಥವಾ ಲಕ್ಷ್ಮಿ ಫೋಟೋದ ಮುಂದೆ ಒಂದು ತಟ್ಟೆಯಲ್ಲಿ ಅಡಿಕೆ, ಬೆಲ್ಲ, ತುಳಸಿ ಎಲೆ ಅಥವಾ ಒಂದು ಚಿನ್ನ ಅಥವಾ ಗೋಧಿ ಒಂದು ತಟ್ಟೆಯಲ್ಲಿಟ್ಟು ಹೂವಿನಿಂದ ಅಲಂಕಾರವನ್ನ ಮಾಡಿ ಈ ಮಂತ್ರವನ್ನ ಜಪ ಮಾಡಿ. ಕನಕಂ ಲಕ್ಷ್ಮಿ ಸ್ವರೂಪಂ, ಕನಕಂ ಲಕ್ಷ್ಮಿ ಸ್ವರೂಪಂತೂ ಗೂಢಂ ಸ್ಥಿತಂ ಮಯಾ ಶುಭಂ ತ್ವಂ ಪುನಃ ಶುಭದ ಭೂತ್ವ ಮಮ ಕುರ್ವ ಸುಖಾವಹಂ. ಈ ಮಂತ್ರವನ್ನ, ಇದರ ಅರ್ಥ ಏನು? ಲಕ್ಷ್ಮಿ ಸ್ವರೂಪವಾದ ಚಿನ್ನವನ್ನು ನಾನು ಅಡವಿಟ್ಟಿದ್ದೆ, ನೀನು ಪುನಃ ನನ್ನ ಜೀವನದಲ್ಲಿ ಸುಖವನ್ನು ತರಲೆಂದು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇನೆ ಅಮ್ಮ, ದಯವಿಟ್ಟು ನನ್ನ ಪ್ರಾರ್ಥನೆಯನ್ನ ನೀನು ಸ್ವೀಕಾರ ಮಾಡು ಅಂತೇಳಿ ಈ ಮಂತ್ರವನ್ನ ಜಪ ಮಾಡ್ತಾ ಬನ್ನಿ. ಅದಾದ ಮೇಲೆ ನಿಮ್ಮ ವಾಹನವನ್ನ ತೆಗೆದುಕೊಂಡು ಬಂದ ಮೇಲೆ ನೀವೇನ್ ಮಾಡಬೇಕು ಅಂತಂದ್ರೆ, ಶುದ್ಧವಾಗಿ ಅದನ್ನ ನೀರಿನಿಂದ ಶುದ್ಧ ಮಾಡಿ ಅಕ್ಷತೆಯನ್ನ ಇಟ್ಟು ವಾಹನಂಚ ನಿಶಾಪಾತಂ ಯತ್ ಕುರ್ವೇತು ಕಾಲವಿಂಬತಃ ತ್ವಮ್ಮ ಗಮಿಷ್ಯತಿ ಮಾರ್ಗಂಚ ವಿಜ್ಞಾನಂಚ ವಿನಾಶಯ. ಅಂದ್ರೆ ಏ ವಾಹನವೇ, ನೀನು ಕಾಲ ವಿಳಂಬದಿಂದ ನಿಲ್ಲಿಸಿದ್ದೀಯಾ ಅಂದ್ರೆ ನನ್ನ ಕಷ್ಟದಿಂದ ನಿನ್ನನ್ನು ನಿಲ್ಲಿಸ್ಬಿಟ್ಟಿದ್ದೀನಿ, ನಿನ್ನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ, ನಿನ್ನಲ್ಲಿ ಶಕ್ತಿ ತುಂಬಿ ಮುಂದೆ ಸಾಗಲಿ ಅನ್ನುವಂಥದ್ದು. ಇದು ಎಷ್ಟು ಪವರ್ಫುಲ್ ಅಂದ್ರೆ ಬರೀ ಅಡವಿಗಿಟ್ಟಿರೋರ್ಗೆ ಅಲ್ಲ, ತುಂಬಾ ಜನದಿಂದ ನನಗೆ ಕೆಲಸ ಸಿಗ್ತಾ ಇಲ್ಲ, ನನಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ, ಕ್ಲೈಂಟ್ಸ್ ಬರ್ತಾ ಇಲ್ಲ, ಬಿಸ್ನೆಸ್ ಆಗ್ತಾ ಇಲ್ಲ ಅನ್ನುವಂಥವ್ರು ಕೂಡ ಇದನ್ನ ಜಪ ಮಾಡಬೇಕು. 48 ದಿನ ಇದನ್ನ ಜಪ ಮಾಡ್ತಾ ಬರೋದ್ರಿಂದ ಸಂಪೂರ್ಣವಾದಂತಹ ದೃಷ್ಟಿದೋಷಗಳು ನಿವಾರಣೆ ಆಗ್ತದೆ. ಈ ಮಂತ್ರವನ್ನ ಜಪ ಮಾಡ್ತಾ ಕೈಯಲ್ಲಿ ಅಕ್ಷತೆ ಮತ್ತು ಹೂವನ್ನ ತೆಗೆದುಕೊಂಡು ಆ ವಾಹನದ ಮೇಲೆ ಹಾಕಬೇಕು. ಅದಾದ ಮೇಲೆ ಓಂ ಗಂ ಗಣಪತಯೇ ನಮಃ 11 ಬಾರಿ ಈ ಮಂತ್ರವನ್ನ ಜಪ ಮಾಡಬೇಕು. ಈ ರೀತಿಯಾಗಿ ನೀವು ಪೂಜೆಯನ್ನ ಮಾಡ್ತಾ ಬಂದ್ರೆ ಹಂತ ಹಂತವಾಗಿ ಪೂಜೆ ಮಾಡಿ ಮ್ಯಾನಿಫೆಸ್ಟೇಷನ್ ಮಾಡ್ಕೋಬೇಕು. ಭಗವಂತ, ನನ್ನ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗ್ಲಿ, ಇವತ್ತಿಂದ ದುಡಿಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದೇನೆ, ನನ್ನ ಎಲ್ಲ ಸಂಕಷ್ಟಗಳು ನಿವಾರಣೆ ಆಗ್ತಾ ಇದೆ ಅಂತ ಪ್ರಾರ್ಥನೆಯನ್ನ ಮಾಡಿ. ಯಾವುದೇ ಕಾರಣಕ್ಕೂ ಚಿನ್ನವನ್ನ ಇಡುವಂಥದ್ದು, ವಾಹನವನ್ನ ಕೊಡುವಂಥದ್ದು, ವಿಶೇಷವಾಗಿ ಸೋಮವಾರ, ಮಂಗಳವಾರದ ದಿನ, ಅಮಾವಾಸ್ಯೆ, ಹುಣ್ಣಿಮೆ, ಚತುರ್ದಶಿಯ ದಿನ ಯಾವುದೇ ಕಾರಣಕ್ಕೂ ನೀವು ಕೊಡ್ಲಿಕ್ಕೆ ಹೋಗ್ಬೇಡಿ, ಅಡುಗಿಡ್ಲಿಕ್ಕೆ ಹೋಗ್ಬೇಡಿ. ಎಷ್ಟೇ ಕಷ್ಟ ಬಂದ್ರು ಅವತ್ತೊಂದು ದಿನ ಸ್ವಲ್ಪ ಪ್ರಯತ್ನವನ್ನ ಮಾಡಿ ನಿಲ್ಲಿಸಿಕ್ಕೆ. ಈ ಸಮಯದಲ್ಲಿ ಕೊಟ್ಟಂತಹ ವಸ್ತುಗಳಿಗೆ ಬೆಲೆ ಕಟ್ಟಕ್ಕಾಗದೇ ಇರುವಂತಹ ಸಾಲವನ್ನ ಮಾಡಿ ಅದಕ್ಕಿರುವಂತಹ ಬೆಲೆಗಿಂತ ಹೆಚ್ಚು ಬಡ್ಡಿಯನ್ನ ಕಟ್ಟುವಂಥದ್ದು, ಋಣದಲ್ಲಿ ಸಿಕ್ಕಿಕೊಳ್ಳುವಂಥ ಸಾಧ್ಯತೆಗಳು ನಿಮಗೆ ಜಾಸ್ತಿ ಆಗ್ತದೆ. ಅದರಿಂದ ಈ ಪರಿಹಾರಗಳನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಆ ಮಲೆಮಹದೇಶ್ವರರ ಅನುಗ್ರಹ ನಿಮ್ಮ ಮೇಲೆ ಉಂಟಾಗ್ಲಿ. ಜಾತಕ, ವಾಸ್ತು, ಯಾವುದೇ ವಿಚಾರಗಳ ಬಗ್ಗೆ ತಿಳ್ಕೊಬೇಕು ಅಂದ್ರೆ ಭೇಟಿ ಮಾಡಿ ಅಂತ ಹೇಳ್ತಾ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ. ನಮಸ್ಕಾರ.